ಸೊ ಹಲೋ ಇವನ್ ಏನಪ್ಪ ವಿಷಯ ಅಂತಂದರೆ ಲಾಸ್ಟ್ ಟೈಮ್ ನಾನು ಹೈವೇ ಹೆಲ್ಪ್ಲೈನ್ ನಂಬರ್ 1033 ಏನಿದೆ ಅದು ನಿಜವಾಗ್ಲೂ ಕೆಲಸ ಮಾಡುತ್ತೆ ಇಲ್ಲ ಅಂತ ಟೆಸ್ಟ್ ಮಾಡಿದ್ದೆ. ಅದು ನಿಜವಾಗ್ಲೂ ಕೆಲಸ ಮಾಡಿತ್ತು. ಹಂಗೆ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನನ್ನ ತಲೆಗೆ ಬಂದಿದ್ದೆ ರೈಲ್ವೆ ಹೆಲ್ಪ್ಲೈನ್ ನಂಬರ್ 139. ಸೊ ಅದನ್ನು ಕೂಡ ಟೆಸ್ಟ್ ಮಾಡೋಣ ಅಂತ ನಾನು ಬ್ಯಾಗ್ ತಗೊಂಡು ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ಗೋಸ್ಕರ ವೇಟ್ ಮಾಡ್ತಿದ್ದೆ. ಒಂದು 10-15 ಮಿನಿಟ್ಸ್ ಆದಮೇಲೆ ಟ್ರೈನ್ ಕೂಡ ಬಂತು. ನಾನು ಎಷ್ಟು ಕೋಚಲ್ಲಿ ಮುಂಚಿನ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೆ. ನನ್ನ ಸೀಟ್ ನಂಬರ್ ಬಂದು 33 ಆಗಿತ್ತು. ನಾನು ಒಳಗಡೆ ಹೋಗ್ಬಿಟ್ಟು ನೀಟಾಗಿ ಸರ್ಚ್ ಮಾಡಿ ನನ್ನ ಸೀಟನ್ನು ಹುಡುಕಿ ಅದರಲ್ಲಿ ಕುತ್ಕೊಂಡೆ. ಸೊ ಕುತ್ಕೊಂಡಾಗ ನನಗೆ ಕಾಡ್ತಿದ್ದ ಪ್ರಶ್ನೆ ಒಂದೇ, ನಾನು ಹೋಗಿದ್ದು ರೈಲ್ವೆ ಹೆಲ್ಪ್ಲೈನ್ ನಂಬರ್ 139 ಇದೆ, ಅದು ನಿಜವಾಗ್ಲೂ ಕೆಲಸ ಮಾಡುತ್ತಿಲ್ಲ ಅಂತ ಟೆಸ್ಟ್ ಮಾಡೋಕ್ಕೆ. ಆದರೆ ನನ್ನ ಸೀಟಲ್ಲಿ ಯಾರು ಕುತ್ಕೊಂಡೇ ಇರಲಿಲ್ಲ, ನನ್ನ ಹತ್ರ ಜಗಳನೂ ಯಾರು ಕಾಯ್ತಾ ಇರಲಿಲ್ಲ. ಸೊ ಯಾರಾದರೂ ಬಂದು ನನ್ನ ಹತ್ರ ಜಗಳ ಮಾಡಲಿ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಸೊ ನಾನು ತುಂಬ ಹೊತ್ತು ವೇಟ್ ಮಾಡಿದೆ, ತುಂಬ ದೇವರುಗಳನ್ನ ಬೇಡ್ಕೊಂಡೆ ಯಾರಾದ್ರೂ ಬಂದು ನನ್ನ ಹತ್ರ ಜಗಳ ಮಾಡಲಿ ಅಂತ. ಆದರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವರ ಸೀಟಲ್ಲಿ ಆರಾಮಾಗಿ ಕುತ್ಕೊಂಡಿದ್ರು. ಕೊನೆಗೆ ಕಾಯ್ದು ತುಂಬ ಡಿಸಪಾಯಿಂಟ್ ಆಗಿ ಈ 139 ನಿಜವಾಗ್ಲೂ ಕೆಲಸ ಮಾಡುತ್ತಿಲ್ಲ ಅಂತ ಡೈರೆಕ್ಟಾಗಿ TTನ ಕೇಳೋಣ ಅಂತ ನಾನು ಸ್ಟ್ರೈಟಾಗಿ ಅವ್ರ ಹತ್ರನೇ ಹೋದೆ. ಸೊ ನಾನು ಅವ್ರ ಹತ್ರನೇ ಹೋಗ್ಬಿಟ್ಟು ಈ ಥರ ಸೋಷಿಯಲ್ ಅವೇರ್ನೆಸ್ಗೋಸ್ಕರ 139 ಬಗ್ಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಕೇಳಿದೆ. ಅದಕ್ಕೆ ಅವರು ಒಂದೇ ಮಾತಿಗೆ ಒಪ್ಕೊಂಡ್ರು. ಆದರೆ ಅವರು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನಪ್ಪ ಅಂತಂದರೆ ನಂದು ವೀಡಿಯೋ ಮಾತ್ರ ಮಾಡ್ಕೊಬೇಡಿ, ಬಿಕಾಸ್ ನಾನು ಯೂನಿಫಾರ್ಮಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅವ್ರದ್ದು ವೀಡಿಯೋ ಮಾಡ್ಕೊಂಡಿದ್ದೇನೆ, ಅವ್ರು ಕೊಟ್ಟರೆ ಇನ್ಫಾರ್ಮೇಷನ್ ಮಾತ್ರ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅವ್ರು ಏನಂದ್ರು ಅಂತ ನೀವೇ ಕೇಳಿಸ್ಕೊಳ್ಳಿ. ಸರ್ ನಿಮ್ಮ ವೀಡಿಯೋ ಮಾಡ್ಕೋಬೋದಾ ಸರ್? ವೀಡಿಯೋ ಬೇಡ ಸರ್, ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಇನ್ಫಾರ್ಮಲ್ ಇದ್ರೆ ವೀಡಿಯೋ ಮಾಡ್ಕೊಂಡು ಜಸ್ಟ್ ಇನ್ಫಾರ್ಮೇಷನ್ ಕೊಡಿ ಸರ್. ನಾನು ಸರ್ ಈಗ ಓವರಾಲ್ ಆಗಿ 139 ಏನೇನು ಸರ್ವಿಸಸ್ ಇದೆ ಸರ್? 139 ಆಕ್ಚುಲಿ ನೀವು ರಿಸರ್ವ್ ಪ್ಯಾಸೆಂಜರ್ ಆದ್ರೆ 139 ಕಂಪ್ಲೇಂಟ್ ಮಾಡಿದ್ರೆ ಸೊ ಅದು ನಮ್ದು ಕಂಪ್ಲೇಂಟ್ ಸೆಕ್ಷನ್ಗೆ ಹೋಗುತ್ತೆ. ಸೊ ಅಲ್ಲಿಂದ ನಮಗೆ ಮೆಸೇಜ್ ಬರುತ್ತೆ. ಮೆಸೇಜ್ ಬಂದ್ರೆ ನಾವು ಆ ಟ್ರೈನಲ್ಲಿ ಬಂದ್ಬಿಟ್ಟು ನಿಮ್ಮ ಸೀಟ್ ಹತ್ರ ಬಂದು ಏನು ಪ್ರಾಬ್ಲಮ್ ಆಗಿದೆ ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ. ಅದೊಂದು ಮಾಡ್ಬೋದು. ಸೊ ಯಾವುದೇ ಥರ ಆಗಲಿ ನಿಮ್ಗೆ ಮೆಡಿಕಲ್ ಎಮರ್ಜೆನ್ಸಿ ಏನೇ ಪ್ರಾಬ್ಲಮ್ ಆದ್ರೂ ನಾವು ಬಂದು ಸಾಲ್ಯೂಷನ್ ಮಾಡ್ಕೊಡ್ತೀವಿ. ಸರ್ ಇದು ಬರೀ ರಿಸರ್ವೇಷನ್ ಕೋಚ್ಗಳಿಗೆ ಅಷ್ಟೇನಾ ಅಥವಾ ಜನರಲ್ ಕೋಚ್ಗೂ ಅಪ್ಲೈ ಆಗುತ್ತೆ ಸರ್? ಇರುತ್ತೆ. ಜನರಲ್ ಕೋಚಿಗೆ ನಿಮಗೆ ಏನೇ ಪ್ರಾಬ್ಲಮ್ ಆದ್ರೂ ಈ ತರ ಏನಾದ್ರು ಕುಡಿದು ಗಲಾಟೆ ಮಾಡಿದ್ರೆ ಇದು ಮಾಡಿದ್ರೆ ಅಂತರ್ಗೂ ಬಂದು RPF ನಿಯರೆಸ್ಟ್ ಸ್ಟೇಷನ್ ಅಂದ್ರೆ ದೊಡ್ಡ ಸ್ಟೇಷನ್ ಅಲ್ಲಿ RPF ಸ್ಟಾಫ್ ಇರಬೇಕು, ನಿಮಗೆ ಸಾಲ್ವ್ ಮಾಡ್ಕೊಡ್ತಾರೆ ಸರ್. ಅಂದ್ರೆ ಬರೀ ಜಸ್ಟ್ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಿದ್ರೆ ಆ ತರ ಫುಡ್ ಗಿಡ್ ವ್ಯವಸ್ಥೆ ಏನಾದ್ರು? ಫುಡ್ ವ್ಯವಸ್ಥೆ ಜನರಲ್ ಕೋಚರಲ್ಲಿ ಬರಲ್ಲ. ಜನರಲ್ ಕೋಚಲ್ಲಿ ಬರಲ್ಲ. ರಿಸರ್ವ್ ಕೋಚ್ ಆದ್ರೆ ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಏನೋ ಅವೈಲಬಿಲಿಟಿ ಇದ್ರೆ ಮಾಡ್ಕೊಡ್ಬೋದು. ಅಂದ್ರೆ ಸರ್ ಈಗ ತುಂಬಾ ಹೆಲ್ಪ್ಲೈನ್ ನಂಬರ್ಸ್ಗಳು ಇರ್ತಾವೆ ಸರ್, ಬಟ್ ಅದು ಕೆಲಸ ಮಾಡ್ತಾವಿಲ್ಲ ಅಂತ ತುಂಬಾ ಜನಗಳು ಸ್ಕಿಪ್ ಮಾಡ್ಬಿಡ್ತಾರೆ. ಸೊ ನಾವು ಅದನ್ನ ರಿಯಾಲಿಟಿ ಲೈಕ್ ಹೇಳೋಣ ಜನಗಳಿಗೆ, ಸೊ ವರ್ಕ್ ಆಗುತ್ತೆ, ನೀವು ಯೂಸ್ ಮಾಡ್ಕೊಳ್ಳಿ ಅನ್ನೋ ತರ ಒಂದು ವಿಡಿಯೋಸ್ ಮಾಡ್ತೀವಿ ಸರ್. ಹಂಗಾಗಿ ಇನ್ಫಾರ್ಮೇಷನ್ ಇಲ್ಲ ಮಾಡ್ಕೊ ನಮ್ದು ಯೂಸ್ ಆಗುತ್ತೆ ಸರ್. ಪಕ್ಕಲ್ಲ ಸರ್? ಪಕ್ಕ ಆಗುತ್ತೆ ಸರ್. ನಾನು ಜರ್ನಿ ಮಾಡ್ಬೇಕಾದ್ರೆ ನೋಡಿದೆ ನನ್ನ ಸೀಟಲ್ಲಿ ಯಾರಾದ್ರೂ ಕುತ್ಕೊಂತಾರೆ, ನಾನು ಟ್ರೈ ಮಾಡೋಣ ಅಂತ, ಬಟ್ ಯಾರು ಕುತ್ಕೊಂಡಿಲ್ಲ. ಅದಕ್ಕೆ ನಿಮ್ಗೆ ಕೇಳಿದೆ. ಗಾಡಿ ಏನಾಗುತ್ತೆ ಫುಲ್ ರಶ್ ಇದ್ದಾಗ ಅದರ ಆಗುತ್ತೆ. ಮಾಮೂಲಿ ಜಸ್ಟ್ ಫುಲ್ ಇದ್ದಾಗ ನಿಮಗೆ ಆ ಸಮಸ್ಯೆ ಆಗಲ್ಲ. ಗಾಡಿ ಫುಲ್ ಇದ್ದಾಗ ಅದರ ಆಗುತ್ತೆ. ಸರ್ ಥ್ಯಾಂಕ್ ಯು ಸರ್, ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಬಾಯ್ ಸರ್. ಸೊ ಗೊತ್ತಾಯ್ತಲ್ಲ, ಈ ರೈಲ್ವೆ ಹೆಲ್ಪ್ಲೈನ್ ನಂಬರ್ 139 ನಿಜವಾಗ್ಲೂ ಕೆಲಸ ಮಾಡುತ್ತೆ. ಸೊ ನೀವು ಜರ್ನಿ ಮಾಡಬೇಕಾದ್ರೆ ನಿಮ್ಮ ಜೊತೆ ಏನಾದರೂ ಈ ಥರ ಸಮಸ್ಯೆ ನಡೆದ್ರೆ ಈ ನಂಬರ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ಫಾರ್ಮೇಷನ್ ನಿಮ್ಗೆ ಅಂದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ.